ಹಾಯ್, ನಾನು ಜ್ಯೋತಿ ಮಾತಾಡೋದು. ಎಲ್ಲರಿಗೂ ವಂದನೆಗಳು. ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಫ್ರೈ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಫ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಆಗುತ್ತೆ. ಅದನ್ನು ನಾನು ದಮ್ ಕಟ್ಟಿ ಮಾಡ್ತಾಯಿದ್ದೀನಿ. ಈ ದಮ್ ಕಟ್ ಮಾಡೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ನೋಡಿ. ಈ ತಗೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದೊಂದೇ ಮಿಕ್ಸ್ ಮಾಡ್ಕೊತಾ ಬರೋಣ. ಅರ್ಧ ಕೆ ಜಿ ಚಿಕನ್ಗೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡು ಚೆನ್ನಾಗಿ ನೀರನ್ನೆಲ್ಲ ಬಸಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೊಂದೇ ಪದಾರ್ಥಗಳನ್ನ ಹಾಕೋತಾ ಮಿಕ್ಸ್ ಮಾಡ್ಕೊತಾ ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಸ್ವಲ್ಪ ಸ್ಪೂನಲ್ಲಿ ಹಾಕ್ಕೋಬೇಕು. ಯಾಕಂದರೆ ಅರ್ಧ ಕೆ ಜಿ ಅಲ್ವಾ, ಅದಕ್ಕೆ ಬೇಕಾದಷ್ಟು ನೋಡಿಕೊಂಡು ಹಾಕ್ಕೋಬೇಕು ನಾವು. ನಂತರ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡೆ. ನಂತರ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರು, ಇದನ್ನು ಸ್ವಲ್ಪ ಹಾಕ್ಕೋಬೇಕು ಟೇಸ್ಟ್ಗೆ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ, 1-2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ರುಚಿಗೆ ಎಷ್ಟು ಬೇಕೋ, ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ನಂತರ ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ 1-2 ಸ್ಪೂನ್, ಜಾಸ್ತಿ ಬೇಡ, 1-2 ಸ್ಪೂನ್ ಆಗೋಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಮೊಸರು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಅದನ್ನು ನಾವು ನೆನೆಯೋಕ್ಕೆ ಬಿಡಬೇಕು. ಅರ್ಧ ಗಂಟೆ ಅದನ್ನು ನೆನೆಯೋಕ್ಕೆ ಬಿಟ್ಟಷ್ಟು ತುಂಬ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆವಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಚಿಕನ್ನು. ನೋಡಿ, ಹೀಗೆ ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ನಂತರ ಅದನ್ನು ನೆನೆದ ನಂತರ ಮತ್ತೆ ಅದನ್ನು ಚಿಕನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಈಗ ಮುಚ್ಚಿಟ್ಟು ನಂತರ ಅದನ್ನು ತೆಗೆದು ಒಂದು ಮಣ್ಣಿನ ಬಾಣಲೆಯನ್ನು ಸ್ಟವ್ ಮೇಲಿಟ್ಟು ಹಚ್ಚಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿದು ಎಣ್ಣೆ ಕಾಯಬೇಕು. ಅದನ್ನು ಚೆನ್ನಾಗಿ ಕಾಯೋವರೆಗೆ ಸ್ವಲ್ಪ ಬಿಡಿ. ನಂತರ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಎಣ್ಣೆ ಕಾದಿದೆ. ಕಾದ ನಂತರ ಸ್ವಲ್ಪ ಈರುಳ್ಳಿ ಹಾಕೋತಾ ಹೋಗೋಣ. ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಹುರ್ಕೋತಾ ಇರೋಣ. ಅದನ್ನು ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಬಂದಮೇಲೆ ಬರೋವರೆಗೂ ನಾವು ಹುರ್ಕೋತಾ ಇರಬೇಕು. ನೋಡಿ ಹೇಗೆ ಎಣ್ಣೆ ಎಲ್ಲ ಬೇಗ ಚೆನ್ನಾಗಿ ಕಾದಿದೆ. ಅದು ನಾವು ಮಣ್ಣಿನ ಪಾತ್ರೆಯಲ್ಲಿ ಇಡೋದ್ರಿಂದ ಎಣ್ಣೆ ಬೇಗ ಬಿಸಿಯಾಗುತ್ತೆ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋತಾ ಇರಬೇಕು. ಅದು ಬಂದ ನಂತರ ಅದಕ್ಕೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾವು. ಉಪ್ಪು ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ. ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಅದನ್ನು ನಾವು ಹುರ್ಕೋತಾ ಇರೋಣ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ನಾವು ನೆನೆಸಿಡುವಾಗಲೂ ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಉಪ್ಪು ನಾವು ಸ್ವಲ್ಪ ಆ ಟೊಮೊಟೊ ಇದಾಗೋಕ್ಕೋಸ್ಕರ ನಾವು ಹಾಕ್ಕೋಬೇಕಷ್ಟೆ. ಅದನ್ನು ಹಾಕ್ಕೊಂಡು ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ನಂತರ ನೆನೆಸಿಟ್ಟಿರ್ತೀವಲ್ವ, ಆ ಚಿಕನ್ನ ಹಾಕ್ಕೊಳ್ಳೋಣ ಬನ್ನಿ. ಅದು ಚೆನ್ನಾಗಿ ಉಪ್ಪು ಖಾರ ಹಿಡ್ದಿದೆ ನೋಡಿ, ಹೇಗಾಗಿದೆ ಅದು ಎಲ್ಲ ಫುಲ್ ಹೆಂಗೆ ಉಪ್ಪು ಖಾರ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ. ಅದು ಫ್ರೈ ಚೆನ್ನಾಗಿ ಆಗಬೇಕು ಅಂದರೆ ಆಗಿದೆ ಅಂದರೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಅದು ನೀರು ಎಲ್ಲ ಹೋಗಿ ನೀರಂಶ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಅಲ್ಲಿವರೆಗೂ ಚೆನ್ನಾಗಿ ನಾವು ಅದನ್ನು ಹುರ್ಕೋತಾ ಇರಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಅದು ಎಣ್ಣೆಲೆ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಚಿಕನ್ನು ಫ್ರೈ ಆಗ್ತಾ ಇರುತ್ತೆ, ಬೇಯುತ್ತೆ. ತುಂಬ ಬೇಯಲ್ಲ, ಒಂದು ಸ್ವಲ್ಪ ಬೆಂದಿರುತ್ತೆ. ನಾವು ಅದನ್ನು ದಮ್ ಕಟ್ಟಿಟ್ಟಾಗ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಬಿಸಿ ನೀರು ಹಾಕ್ಬಿಟ್ಟು ಆಮೇಲೆ ಅದನ್ನು ನಾವು ದಮ್ಮಿಗೆ ಬಿಟ್ಬಿಟ್ರೆ ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ ಚಿಕನ್ನು.
ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗೋವರೆಗೂ ನಾವು ನೀರು ಹಾಕಬಾರ್ದು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನಾವು. ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಿದ್ಮೇಲೆ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಇದೊಂದು ತಿರುಗಬೇಕು, ಸ್ಪೂನಲ್ಲಿ ತಿರುಗ್ಕೊತಾ ಬರೋಣ. ನೋಡಿ ಹೇಗೆ ಎಣ್ಣೆ ಬಿಟ್ಕೋತಾ ಇದೆ, ಹೀಗೆ ಎಣ್ಣೆ ಬರ್ತಾ ಇರಬೇಕು ಮೇಲೆ. ನಂತರ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮತ್ತೊಂದು ನಾವು ಮಿಕ್ಸ್ ಕೊಟ್ಟು ಅದಕ್ಕೆ ಆಮೇಲೆ ಗೋಧಿ ಹಿಟ್ಟಿಂದು ನಾವು ಒಂದು ದಮ್ ಕಟ್ಟೋಕ್ಕೆ ಅದನ್ನು ಹಿಟ್ಟು ಮಾಡಿ ಇಟ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ನಾವೀಗ ಗೋಧಿ ಹಿಟ್ಟಲ್ಲಿ ಮಾಡಿಟ್ಕೊಂಡ್ರಂಥ ಹಿಟ್ಟನ್ನು ಅದನ್ನು ದಮ್ ಕಟ್ಟೋಕ್ಕೆ ಅಂತ ಸುತ್ತ ಅದರದ್ದು ಎಲ್ಲೂ ಹೊರಗಡೆ ಹೋಗಬಾರ್ದು, ಹಾಗೆ ದಮ್ ಕಟ್ಟಿ ಮೇಲೆ ಅದರದ್ದು ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಆ ನೀರೆಲ್ಲ ಚೆನ್ನಾಗಿ ಹೋಗೋವರೆಗೂ ನಾವು ಸಣ್ಣ ಉರಿ ಸಿಮ್ಮಲ್ಲಿ ಇಟ್ಬಿಡಬೇಕು. ಒಂದು 1/4 ಗಂಟೆ ಅರ್ಧ ಗಂಟೆ ಇಟ್ಟರೂ ಪರವಾಗಿಲ್ಲ, ಕೆಳಗೆ ಏನೂ ಆಗೋಲ್ಲ, ಅದು ಒಳಗಡೆ ತಳ ಹತ್ತೋಲ್ಲ. ನೋಡಿ ಹಿಂಗೆ ದಮ್ ಕಟ್ಟಿ ನೀವು ಅರ್ಧ ಗಂಟೆ ಬಿಟ್ಟಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿ ಆಗುತ್ತೆ ಚಿಕನ್ನು. ನಂತರ ಒಂದು ಚಾಕ್ ತಗೊಂಡು ಸುತ್ತ ಅದನ್ನು ಕಟ್ ಮಾಡ್ಕೊಳ್ಳೋಣ. ಹಿಟ್ಟೆಲ್ಲ ಅದು ಗಟ್ಟಿಯಾಗಿರುತ್ತಲ್ಲ, ಈಗ ತೆಗೆದು ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಚಿಕನ್ ನೋಡಿ, ಎಷ್ಟು ಆಯಿಲ್ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಡ್ರೈ ಆಗಬೇಕದು. ಅದೇನಾದರೂ ಡ್ರೈ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಗೆ ಒಲೆ ಮೇಲೆ ಇಡಿ, ಚೆನ್ನಾಗಿ ಡ್ರೈ ಆಗುತ್ತೆ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಚಿಕನ್ ಅಂತೂ ತುಂಬ ಸಾಫ್ಟಾಗಿರುತ್ತೆ. ದಮ್ ಕಟ್ಟೋದ್ರಿಂದ ನಾವು ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಈ ಥರ ಮಡಿಕೆಯಲ್ಲಿ ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ, ಚಿಕನ್ನು ಸಾಫ್ಟಾಗಿರುತ್ತೆ. ನೋಡಿ ಈಗ ರೆಡಿಯಾಗಿದೆ. ಈಗ ಅದನ್ನು ಒಂದು ಸ್ಪೂನಿಂದ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಚಿಕನ್. ಧನ್ಯವಾದಗಳು ಎಲ್ಲರಿಗೂ.